ಮುಖ್ಯವಾಗಿ ಮಾಗಡಿಯ ಜನತೆ ಕೇಳ್ತಾ ಇರುವಂಥದ್ದು, ಇರೋ ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ, ಆಂಬುಲೆನ್ಸ್ಗಳು ಸ್ಪೆಷಲಿಟಿ ಇಲ್ಲ. ಮೊದಲನೇದಾಗಿ ಯಾರಿಗಾರ ಒಂದು ಸಮಸ್ಯೆ ಆಯಿತು ಅಂತಂದರೆ ತಕ್ಷಣಕ್ಕೆ ಅವ್ರ ಹತ್ರ ವೆಹಿಕಲ್ ಇರುತ್ತೋ ಇಲ್ಲೋ, ಬಡವರು, ಸಾಕಷ್ಟು ಜನ ರೈತರು ಇರ್ತಾರೆ, ಅಂಥವ್ರಿಗೆ ಅಸಮಸ್ಯೆಗಳಾಗ್ತಿರುವಂಥದ್ದು. ಇಷ್ಟಿದ್ರೂ ಕೂಡ ಇರೋ ಹಾಸ್ಪಿಟ್ಲಿಗೆ ಯಾವುದೋ ಒಂದು ಸೌಲಭ್ಯಗಳಿಲ್ಲ. ಇನ್ನು ಅದೆದ್ರಿಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಮೆಯನ್ನು ಹೊಡೆದಾಕಿ ಕಟ್ಟುವಂಥದ್ದು. ಒಂದೆರಡು ಮಾತು ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಹಾಸ್ಪಿಟ್ಲಲ್ಲಿ ಇಲ್ಲಿವರೆಗೂ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಆಪ್ರೇಷನ್ ಆಗಬೇಕು ಅನ್ನೋ ಕಾನೂನು ಬಾಹಿರವಾಗಿ ಇದೆ. ಅಲ್ಲಿ ಏನೂ ನಡೀತಾ ಇಲ್ಲ. ಆಮೇಲೆ ಆಮ್ಲಜನಕ ಇರೋದಿಲ್ಲ, ಆಮೇಲೆ ಆಂಬುಲೆನ್ಸ್ ಇರೋದಿಲ್ಲ, ಡಾಕ್ಟ್ರ್ ಇರಲ್ಲ, ಸೌಲಭ್ಯಗಳು ಇಲ್ಲಿ ಭಾಳ ಕುಟಿತವಾಗಿದೆ. ಆದರೂ ಈ ಹಣದ ಉದ್ದೇಶಕ್ಕೋ ಮತ್ತು ಅದನ್ನು ಒಂದು ಜನರ ದಾರಿ ತಪ್ಪಿಸಿ ನಾನೇನೋ ಒಂದು ಮಾಡೋಕ್ಕೆ ಬಂದೆ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಕೆಂಪೇಗೌಡರ ಶಿಲೆ ತೆಗಿತೀವಿ, ಮರ ತೆಗಿತೀವಿ, ಮತ್ತೊಂದು ತೆಗಿತೀವಿ, ಅಂಬೇಡ್ಕರ್ ಭವನ ತೆಗಿತೀವಿ, ಹಾಸ್ಪಿಟ್ಲ್ ತೆಗಿತೀವಿ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ಅಲ್ಲಿ ಸರ್ವನಾಶದ ಹಂಚು ಹೊರಟೋಗಿದೆ. ಈಗ ಉಳಿದಿರೋದು ಕೆಂಪೇಗೌಡರ ಶಿಲೆ. ಇವತ್ತು ಮರ ಕಡಿದಂಗೆ ಆಗಿರುವಂಥ ಹೈಕೋರ್ಟ್ನ ಆದೇಶದಿಂದ ಇವತ್ತು ಕೆಂಪೇಗೌಡರ ಮೂರ್ತಿ ಆದರೂ ಇಲ್ಲಿ ಚಿರಾಯಿ ಇರಬೇಕು ಅನ್ನೋದು ಎಲ್ಲರ ಆಶಾಭಾವ. ಸರ್, ಈಗ ಮರ ಕಡಿಯೋದಕ್ಕೆ ಮತ್ತು ಹಾಸ್ಪಿಟಲ್ ಕಟ್ಟೋದಕ್ಕೆ ಎಲ್ಲದಕ್ಕೂ ಸ್ಟೇ ತಂದಿದ್ದೀರಾ, ಆದರೂ ಎಂತಕ್ಕೆ ಮೂರ್ತಿನ ಕೆಡಬೇಕು ಅಂತ? ಇವತ್ತು ಕೆಂಪೇಗೌಡರ ಕಂದಕ ಮುಚ್ಚುವಾಗ ನಾನು ತಡೆದಂಥ ವಿಷಯ. ಕೆಂಪೇಗೌಡರ ಕಂದಕಕ್ಕೆ ಹೈಕೋರ್ಟಿಗೆ ರಿಟ್ ಹಾಕಿದ್ಮೇಲೆ ಏನು ಮಾಡಿದ್ರು, ಕೆಂಪೇಗೌಡರ ಶಿಲೆನೇ ತೆಗೆದುಬಿಡಬೇಕು ಅಂತೇಳಿ ಅವರು ಹಠಕ್ಕೆ ಬಿದ್ದು ಮಾಡ್ತಾ ಇರುವಂಥ ಕೆಲಸ ಬಿಟ್ಟರೆ ಅಭಿವೃದ್ಧಿ ಹೆಸರಿನಲ್ಲೂ ಮಾಡ್ತಾ ಇಲ್ಲ. ಸರ್, ಬಹಳ ಮುಖ್ಯವಾಗಿ ಒಂದು 30-35 ವರ್ಷದ ಹಿಂದೆ ತಾವು ಇದನ್ನು ಕಟ್ಟಿದ್ರಿ. ಈ ಒಂದು ಬಾಲಕೃಷ್ಣ ಅವರ ಟಾರ್ಗೆಟು ಕೆಂಪೇಗೌಡರ ಪ್ರತಿಮೆನ ಅಥವಾ ಎಚ್ ಎಂ ಕೃಷ್ಣಮೂರ್ತಿ ಅವರ ಅಂತ? ಅವ್ರಿಗಿರೋ ಟಾರ್ಗೆಟ್ ಎಚ್ ಎಂ ಕೃಷ್ಣಮೂರ್ತಿ ಅವರು. ಆದರೆ ಇವತ್ತು ಕೆಂಪೇಗೌಡರ ಹೆಸರಲ್ಲಿ ಮಾಡ್ದಲ್ಲ, ಕೆಂಪೇಗೌಡರನ್ನೇ ತೆಗೆದುಬಿಟ್ರೆ ಕೃಷ್ಣಮೂರ್ತಿ ಅವರು ಮಾಗಡಿಗೆ ಬರಲ್ಲ ಅನ್ನೋದು ಅವರ ದುರಾಲೋಚನೆ. ಕೊನೆದಾಗ ನಿಮ್ಮ ಮಾತೇನು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ಧರ್ಮ ಉಳಿಬೇಕು. ಕೆಂಪೇಗೌಡರ ಹೆಸರಲ್ಲಿ ಈಗ 27-28 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ಕೊಂಡ್ಬಂದಿದ್ದೀನಿ. ಆ ಕೆಂಪೇಗೌಡರಿಗೆ ಯಾವುದೇ ಒಂದು ಪದಚ್ಯುತಿನೂ ಬರದಂಗೆ ಕಾಪಾಡಿದ್ದೀನಿ. ಹಾಗಾಗಿ ಮುಂದೆನೂ ಉಳಿಸ್ಕೊಂಡು ಹೋಗ್ತೀನಿ. ಈ ಮಣ್ಣಲ್ಲಿ ನನ್ನ ಸೇವೆ ಸದಾ ಇರ್ತದೆ. ಇವತ್ತು 16 ಲಕ್ಷ ಜನಕ್ಕೆ ಅನ್ನ ಹಾಕೈತೆ, ಇನ್ನೂ 106 ಲಕ್ಷ ಜನಕ್ಕೆ ಅನ್ನ ಹಾಕುವಂಥ ಭಗವಂತ ಶಕ್ತಿ ಕೊಡಲಿ. ಈ ಮಣ್ಣಿನ ಋಣವನ್ನು ತೀರಿಸುವಂಥ ಭಗವಂತ ಆಶೀರ್ವಾದ ಮಾಡಿ ಕೆಂಪೇಗೌಡರ ಹೆಸರು ಏನು ಚಿರಾಯವಾಗಿದೆ ಅದು ನಿರಂತರವಾಗಿ ಬೆಳಗ್ತಾ ಇರಲಿದೆ ನನ್ನ. ಓಕೆ, ಥ್ಯಾಂಕ್ ಯು.